ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಹರಿ ಎಂಬ್ರಾಯ್ಡಿಂಗ್ ವರ್ಕ್ ಸ್ಟೋನ್ ಚೈನ್ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಆ ಚೈನ್ ಸ್ಟಿಚ್ ಮಾಡ್ಬೇಕಂದ್ರೆ ಅದು ಬಟ್ಟೆಗೆ ಸ್ಟಿಫಾಗಿ ಕೂರಬೇಕು. ಕುತ್ಕೊಂಡಾಗ ಮಾತ್ರ ನಾವು ಸ್ಟಿಚ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಫಸ್ಟು ನಾನು ಗಮ್ ಹಾಕಿ ಅದನ್ನ ಅಂಟಿಸ್ಕೊಂಡ್ಬಿಡ್ತೀನಿ. ಅದು ಗಮ್ ಹಾಕಿ ಹಚ್ಚಿದ ಮೇಲೆ ಏನಾಗುತ್ತೆ, ಅದು ಸ್ಟಿಫಾಗಿ ಕೂರೋದ್ರಿಂದ ಸ್ಟಿಚಿಂಗ್ ಬೇಗ ಆಗುತ್ತೆ, ವರ್ಕ್ ಫಾಸ್ಟ್ ಆಗುತ್ತೆ. ಅದು ಸ್ಟ್ರೈಟ್ ಲೈನ್ ಬರುತ್ತೆ, ಎಲ್ಲೂ ಒಂಚೂರು ವೇರಿಯೇಷನ್ ಆಗಲ್ಲ. ಹಾಗಾಗಿ ವರ್ಕ್ ಫಾಸ್ಟ್ ಆಗಬೇಕು, ಸ್ಟ್ರೈಟ್ ಲೈನು ಮತ್ತು ನೀಟ್ ಫಿನಿಶಿಂಗ್ ಬರಬೇಕಂದ್ರೆ ಈ ಥರ ಮಾಡಬೇಕು. ಇಲ್ಲಿ ನೋಡಿ ತೋರಿಸ್ತಿದ್ದೀನಿ. ಸ್ಟೋನ್ ಚೈನಲ್ಲಿ ಬೇರೆ ಬೇರೆ ಟೈಪ್ ಇದೆ, ಸೈಜಲ್ಲೂ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಇದು ಸ್ವಲ್ಪ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಗಮ್ ಹಾಕಿದ್ದೀನಲ್ವ, ಅದ್ರ ಮೇಲೆ ಸ್ಟೋನ್ ಚೈನ್ನ ಇಡ್ತಾ ಬರ್ತಾಯಿದ್ದೀನಿ ನೋಡಿ ನೀಟಾಗಿ. ಫಸ್ಟು ಆಲ್ರೆಡಿ ನಾನು ಶುಗರ್ ಬೀಡ್ಸು ಒಂದು ಲೈನ್ ಹಾಕಿದ್ದೀನಿ. ಒಂದು ಲೈನ್ ಹಾಕಿ ಪಕ್ಕದಲ್ಲೇ ನಾನು ಸ್ಟೋನ್ ಚೈನ್ನ ಹಾಕ್ಬೇಕಲ್ವ, ಅದಕ್ಕೋಸ್ಕರ ಪಕ್ಕದಲ್ಲೇ ಗಮ್ ಹಾಕಿ ಅದ್ರ ಮೇಲೆ ಸ್ಟೋನ್ ಚೈನ್ನ ಹಾಕ್ತಾ ಬರ್ತಾಯಿದ್ದೀನಿ ನೋಡಿ. ನಿಧಾನಕ್ಕೆ ನೀಟಾಗಿ ಕೂರಿಸ್ಬಿಡ್ಬೇಕು. ಫಸ್ಟ್ ನೀಟಾಗಿ ಕೂರಿಸ್ಬಿಟ್ರೆ ಸ್ಟಿಚಿಂಗ್ ಮಾಡೋದು ಈಸಿಯಾಗಿಬಿಡುತ್ತೆ. ನಾವು ಗಮ್ ಹಾಕಿ ಹಚ್ಚಲಿಲ್ಲ ಅಂದರೆ ಸ್ಟಿಚ್ ಮಾಡ್ಬೋದು, ಬಟ್ ಸ್ಟ್ರೈಟ್ ಲೈನ್ ಬರೋಲ್ಲ, ಸ್ವಲ್ಪ ಆದರೂ ಜಿಗ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ವರ್ಕು ಫಾಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ಟೋನ್ ಚೈನ್ ಏನು ಮಾಡ್ತೀನಿ, ನೀಟಾಗಿ ಫಿಕ್ಸ್ ಮಾಡಿಬಿಡ್ತೀನಿ. ಫಸ್ಟು ಇದು ಗಮ್ ಹಾಕಿ ಹಚ್ಚಿದ್ಮೇಲೆ ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ಅದೇನಾಗುತ್ತೆ, ಕುತ್ಕೊಂಡ್ಬಿಡುತ್ತೆ. ಈ ಹಸಿ ಇದ್ದಾಗ ಸ್ಟಿಚ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಅದು ಎದ್ದಾಳುತ್ತೆ, ನೀಟಾಗಿ ವರ್ಕ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕೈ ಬಿಡಿ. ಅದಾರಿದ್ಮೇಲೆ ಈಗ ನೋಡಿ ಕಟ್ ಮಾಡ್ತಾಯಿದ್ದೀನಿ. ನೀಟಾಗಿ ಕರೆಕ್ಟಾಗಿ ಗಮ್ ಮೇಲೆ ನೀಟಾಗಿ ಆ ಎಡ್ಜ್ ನೋಡ್ಕೊಂಡು ನೀಟಾಗಿ ಕಟ್ ಮಾಡಿ. ಈ ಗಮ್ ಮಾರೋದ್ರಲ್ಲಿ ನಾನು ನಿಮಗೆ ಬೇರೆ ಥರ ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡೋದು ಅಂತ. ಇದು ನಿಮಗೆ ಲಾಂಗ್ ಆಗುತ್ತೆ, ಈ ವರ್ಕ್ ಮೇಲೆ ತೋರಿಸಿದ್ರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಆ ಚೈನ್ನ ಗಮ್ ಇಲ್ದಂಗೆ ಯಾವ ಥರ ಸ್ಟಿಚ್ ಮಾಡೋದು ಅಂತಲೂ ತೋರಿಸ್ತೀನಿ. ಒಂದು ಸ್ಟೋನ್ಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಮತ್ತೆ ಎರಡೆರಡು ಸ್ಟೋನ್ ಗ್ಯಾಪಲ್ಲಿ ನಾವು ಸ್ಟಿಚ್ ಮಾಡ್ಕೊತ ಹೋಗಬೇಕು. ಈಗ 2 ಸ್ಟೋನ್ ಆದಮೇಲೆ ಸ್ಟಿಚ್ ಮಾಡಿ ಮತ್ತು ಈ ಕಡೆ ಸೈಡಲ್ಲಿ 2 ಸ್ಟೋನ್ಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಬ್ಲೌಸ್ ವರ್ಕ್ ಮೇಲೆ ತೋರಿಸಿದ್ರೆ ನೀಟಾಗಿ ಕಾಣೋದಿಲ್ಲ, ಅದು ಬೇರೆ ಲೈಟ್ ಕಲರ್ ಇದೆಯಲ್ಲ, ಹಾಗಾಗಿ ನಾನು ಬಳಸ್ತಾ ಇರೋದು ಜಿಗ್ಜಾಗ್ ವೈರ್ ಆಗಿರೋದ್ರಿಂದ ಇದ್ರ ಮೇಲೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಕಡೆ ಒಂದು ಸಲ 2 ಚೈನ್ ಆದಮೇಲೆ 2 ಸ್ಟೋನ್ ಆದಮೇಲೆ ಮತ್ತು ಈ ಕಡೆ 2 ಸ್ಟೋನ್ ಆದಮೇಲೆ ತೋರಿಸ್ತಾ ಹೋಗ್ತಾಯಿದ್ದೀನಿ ನೋಡಿ. ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರನೇ ನಾವು ವರ್ಕ್ ಮಾಡಬೇಕಾದ್ರೂ ಇದೇ ಥರನೇ ಸ್ಟಿಚ್ ಮಾಡ್ತಾಯಿದ್ದೀವಿ ನೋಡಿರಿ. ಗಮ್ ಇಲ್ದಂಗೆ ನಾನು ಸ್ಟಿಚ್ ಮಾಡಿರೋದ್ರಿಂದ ಸ್ಟ್ರೈಟ್ ಲೈನ್ ಕಾಣಿಸ್ತಾ ಇಲ್ಲ, ಚೂರು ಜಿಗ್ಜಾಗಲ್ಲಿ ಬರ್ತಾಯಿದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಗಮ್ ಹಾಕಿ ನೀಟಾಗಿ ಇದು ಮಾಡಿದರೆ ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ ಸ್ವಲ್ಪನಾದರೂ ಬೆಂಡಾಗಿದೆಯಲ್ಲ, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಗಮ್ ಹಾಕಿ ಹಚ್ಚಿ ಆಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಸ್ಟಿಚ್ ಮಾಡ್ತೀನಿ. ಈ ಥರ ಹಾಕೋದ್ರಿಂದ ವರ್ಕ್ ಮಾತ್ರ ಭಾಳ ಫಾಸ್ಟಾಗಿ ಆಗುತ್ತೆ. ಇಲ್ಲಾಂದರೆ ವರ್ಕ್ ಎಷ್ಟು ಸ್ಲೋ ಆಗುತ್ತೆ ಅಂದರೆ ಅಷ್ಟು ಸ್ಲೋ ಆಗುತ್ತೆ. ವರ್ಕ್ ಫಾಸ್ಟಾಗಿ ಆಗಬೇಕಂದ್ರೆ ಈ ಥರ ಗಮ್ ಹಾಕಿದ್ರೇ ಫಾಸ್ಟ್ ಆಗುತ್ತೆ ನೋಡಿ. ಎರಡೆರಡು ನೋಡ್ರಿ, ಈ ಸ್ಟೋನ್ ಚೈನು ಆ ಕಡೆ ಈ ಕಡೆ ಅನ್ನೋದು ಎಲ್ಲೂ ಮೂವ್ ಆಗ್ತಿಲ್ಲ, ಫುಲ್ ಸ್ಟಿಫಾಗಿ ಕೂತ್ಕೊಂಡಿದೆ. ಹೇಳಿದ್ನಲ್ವ, ಎರಡೆರಡು ಸ್ಟೋನ್ ಆದಮೇಲೆ ಲಾಕ್ ಮಾಡಿ ಮತ್ತೆ ಈ ಕಡೆ ಟರ್ನ್ ಆಗಿ ಅಲ್ಲಿಂದ ಲೂಪ್ ಒಳಗಡೆ ಹೋಗಿ ಮತ್ತೆ ಥ್ರೆಡ್ ತಗೊಂಡು ಮತ್ತೆ 2 ಸ್ಟೋನ್ ಆದಮೇಲೆ ಲಾಕ್ ಮಾಡಬೇಕು. ಸೇಮ್ ಇದೇ ಥರನೇ ಸ್ಟೋನ್ ಚೈನ್ ವರ್ಕ್ ಮಾಡೋದು. ನಾನು ಸ್ಲೋ ಆಗೇ ತೋರಿಸ್ತಾ ಇದ್ದೀನಿ, ಫಾಸ್ಟ್ ಮಾಡಿಲ್ಲ. ತುಂಬ ನೀಟಾಗಿ ಬರುತ್ತೆ ನೋಡಿ. ಅದು ಯಾವುದೇ ಕಾರಣಕ್ಕೂ ಗಮ್ ಹಾಕಿ ನೀವು ಸ್ಟಿಚ್ ಮಾಡಬೇಕು. ಅದೇ ಗಮ್ ಹಾಕ್ಲಿಲ್ದಂಗೆ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ಸ್ಟ್ರೈಟ್ ಲೈನ್ ಬರೋಲ್ಲ, ಜಿಗ್ಜಾಗ್ ಆಗುತ್ತೆ. ಅದಕ್ಕೋಸ್ಕರ ನೀವು ಸ್ಟೋನ್ ಚೈನ್ ಹಾಕ್ಬೇಕಾದ್ರೆ ಗಮ್ ಹಾಕಿ ಸ್ಟಿಚ್ ಮಾಡಿ. ಅದು ಜಿಗ್ಜಾಗ್ ವೈರ್ ಆಗಿರೋದ್ರಿಂದ ಅದು ಟ್ರಾನ್ಸ್ಪರೆಂಟ್ ಇದೆ, ಹಾಗಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಥ್ರೆಡ್ ಬೇರೆ ಕಲರ್ ಆಗಿದ್ದರೆ, ಇಲ್ಲ ನಿಮಗೆ ನಾನು ಇವಾಗ ತೋರಿಸಿದ್ದು ಇಷ್ಟು ಕಾಣಿಸ್ಲಿಲ್ಲ, ಅರ್ಥ ಆಗಲಿಲ್ಲ ಅಂದರೆ ನೆಕ್ಸ್ಟು ವೈಟ್ ಕ್ಲಾತಲ್ಲಿ ತೋರಿಸ್ತೀನಿ. ನಿಧಾನಕ್ಕೆ ನೀಟಾಗಿ ನೋಡ್ಕೊತ ಹಾಕ್ಬೇಕಾಗುತ್ತೆ. ನೋಡಿ ನೀಟಾಗಿ ಹೋಗ್ಬಿಡುತ್ತೆ, ಏನೇನು ಮೂವ್ ಆಗ್ತಾನೆ ಇಲ್ಲ ಸ್ಟೋನ್ ಚೈನು.
ನಿಯರಾಗಿ ತೆಗಿಯೋದಕ್ಕೂ ವೀಡಿಯೋ ಹತ್ರ ಇಟ್ಕೊಳಕ್ಕೆ ಆಗ್ತಿಲ್ಲ, ಗ್ಯಾಪ್ ಆಗ್ತಿದೆ. ಅದಕ್ಕೋಸ್ಕರ ಫಸ್ಟ್ ನಾನು ಆ ಥರ ತೋರಿಸಿ ಈ ಥರ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ನೀಟಾಗಿ ಬಂದಿದೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಸ್ಟ್ರೈಟಾಗಿ ಬಂದಿದೆ. ಜಿಗ್ಜಾಗ್ ವೈರ್ ಬಳಸಿರೋದ್ರಿಂದ ನಾವು ಏನೂ ಹಾಕಿಲ್ಲ, ವೈರ್ ಕೂಡ ಕಾಣಿಸ್ತಿಲ್ಲ. ಅದೇ ಥ್ರೆಡ್ ಹಾಕಿದರೆ ಸ್ವಲ್ಪನಾದರೂ ಕಾಣಿಸೋದು ನೋಡಿ. ವೈರ್ ಆಗಿರೋದ್ರಿಂದ ಇದರಲ್ಲಿ ಇದು ಮಿಕ್ಸ್ ಆಗಿದೆ, ಹಾಗಾಗಿ ಏನೇನು ಕಾಣಿಸ್ತಿಲ್ಲ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಗಮ್ ಹಾಕಿ ಈ ಥರ ಮಾಡೋದ್ರಿಂದ ಮಾತ್ರ ಸ್ಟ್ರೈಟ್ ಲೈನಾಗಿ ಬರುತ್ತೆ, ವರ್ಕ್ ಕೂಡ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಅದಕ್ಕೋಸ್ಕರ ನೀಟಾಗಿ ಹಾಕ್ಬೇಕಾದ್ರೇ ನೀಟಾಗಿ ಹಾಕ್ಬಿಡಿ ನೋಡಿರಿ. ಒಂದು ಚೂರು ಜಿಗ್ಜಾಗಲ್ಲೇ ಬಂದಿಲ್ಲ. ಇದು ಫ್ರೇಮು ಯಾವ ಕಡೆ ಹೇಳಿದ್ರೆ ಆ ಕಡೆ ಮೂವ್ ಆಗ್ತಿರುತ್ತೆ, ಅದಕ್ಕೋಸ್ಕರ ಇದು ಸ್ಟ್ರೈಟಾಗಿ ಕಾಣಿಸ್ತಿಲ್ಲ. ಬೇರೆದ್ರೆ ಇದು ಓಪನ್ ಮಾಡಿದ ಮೇಲೆ ನೀಟಾಗಿ ಕಾಣಿಸುತ್ತೆ ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗು. ನೀವು ಸ್ಟೋನ್ ಚೈನ್ ಹಾಕ್ಬೇಕಾದ್ರೆ ಪ್ರತಿ ಸಲನೂ ಗಮ್ ಹಾಕಿ ಹಚ್ಚಿ ಸ್ಟಿಚ್ ಮಾಡಿ, ಆವಾಗ ವರ್ಕ್ ನೀಟಾಗಿ ಕಾಣಿಸುತ್ತೆ, ಫಿನಿಶಿಂಗು ನೀಟಾಗಿರುತ್ತೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.